ತೀರ್ಥಹಳ್ಳಿ ಭಾಗದಲ್ಲಿ ಮಂಗನ ಕಾಯಿಲೆ ಈ ವರ್ಷ ಪ್ರಾರಂಭ ಆಗಿಬಿಟ್ಟಿದೆ. ಈಗ ತೀರ್ಥಹಳ್ಳಿಯಲ್ಲಿ 2 ಜನ ರೋಗಿಗಳು ಒಳರೋಗಿಗಳಾಗಿ ಸೇರ್ಕೊಂಡಿದ್ದಾರೆ. ಸಾಗರ ಮತ್ತು ತೀರ್ಥಹಳ್ಳಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಈ ಕಾಯಿಲೆಯಿಂದ ಆಗಿದೆ, ಮಂಗನ ಕಾಯಿಲೆಯಿಂದ. ಸರ್ಕಾರಕ್ಕೆ ಅನೇಕ ಸರಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಿಂದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಆಗ್ತಾಯಿತ್ತು, ವ್ಯಾಕ್ಸಿನ್ ಕೊಡ್ತಾಯಿದ್ರು, ಆದರೂ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಈಗ ವ್ಯಾಕ್ಸಿನ್ ಉತ್ಪಾದನೆಯನ್ನು ನಿಲ್ಲಿಸಿದೆ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇದು ಯಾಕೆ ಏನು ಅಂತೇಳಿ ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ. ಹೇಳಿದ್ರೆ ಬೇರೆ ಬೇರೆ ನಿಯಮಗಳನ್ನು ಹೇಳ್ತಾರೆ. ಪುಣೆ ಇದಕ್ಕೆ ಕಳಿಸಿದ್ದೇವೆ, ಅದು ಆಗ್ತದೆ, ಇದು ಹೋಗ್ತದೆ ಅಂತ. ಲಸಿಕೆ 2026ವರೆಗೂ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಬೇಜವಾಬ್ದಾರಿ ಸರ್ಕಾರ ಇದು. ಜನರನ್ನು ಬದುಕಿಸ್ಬೇಕು ಅನ್ನುವಂಥ ಯಾವ ಕಾಳಜಿಯೂ ಇಲ್ಲ. ನಾನು ನಾಳೆ ತೀರ್ಥಹಳ್ಳಿಯಲ್ಲಿ ಮೀಟಿಂಗ್ ಕರೆದಿದ್ದೀನಿ. ಅರಣ್ಯಾಧಿಕಾರಿಗಳು, ವೆಟರ್ನರಿ ಆಫೀಸರ್ಸು ಮತ್ತು DHO ಸಹಿತ ಆರೋಗ್ಯ ಇಲಾಖೆಯವ್ರನ್ನ ಮತ್ತು ಅಲ್ಲಿ ಕೆಲವು ಪಂಚಾಯಿತಿ PDOಗಳನ್ನು ಕರೆದಿದ್ದೀವಿ. ಇದು ಜಂಟಿ ಕಾರ್ಯಾಚರಣೆ ಆಗಬೇಕು. ಕಾಡಿನ ಒಳಗಡೆ ಊರುಗಳಿದ್ದಾವೆ. ನೀವು ಕಾಡಿಗೆ ಹೋಗಬೇಡಿ ಅಂತ ಹೇಳಿದ್ರೆ ಇರೋದೇ ಕಾಡಲ್ಲಿ ನಾವು ಪೇಟೆಗೆ ಬರ್ತಾ ಕಾಡು ಮಧ್ಯದಲ್ಲೇ ಬರಬೇಕಾಗ್ತದೆ. ಹೀಗಾಗಿ ಅದನ್ನ ರಕ್ಷಣೆ ಮಾಡುವಂಥ ಕೆಲಸ ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ. ನನಗಂತೂ ಭಯ ಆಗಿದೆ. ವರ್ಷದ ಆರಂಭದಲ್ಲೇ ಈ ಕಾಯಿಲೆ ಪ್ರಾರಂಭ ಆಗಿದೆ. ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲು ಜಾಸ್ತಿ ಆದಾಗೂ ಜಾಸ್ತಿ ಆಗ್ತದೆ. ಮಳೆ ಒಂದೆರಡು ಬಿದ್ದುಬಿಟ್ರೆ ಸರಿ ಆಗುತ್ತೆ, ಏನು ತೊಂದರೆ ಆಗೋಲ್ಲ. ಆದ್ದರಿಂದ ಈ ಬೇಸಿಗೆ ಕಾಲ ಜಾಸ್ತಿ ಆದಾಗೂ ಕೂಡ ಉಲ್ಬಣಾವಸ್ಥೆಗೆ ಹೋಗ್ತದೆ. ಇದು ಕಂಟ್ರೋಲ್ ಮಾಡೋದು ಕಷ್ಟ ಮತ್ತು ಜನರ ಸಾವು ನೋವುಗಳನ್ನು ತಡೆಯೋದು ಹೇಗೆ ಅಂತೇಳಿ ನಮ್ಮ ಹಂತದಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಸರ್ಕಾರ ತ್ವರಿತವಾಗಿ ಈ ಬಗ್ಗೆ ಕ್ರಮ ತಗೊಳ್ಬೇಕು. ನಮಗೆ ಒಂದು ಸಂಚಾರಿ ಆರೋಗ್ಯ ಘಟಕವನ್ನು 1-2 ಕೊಡಬೇಕು. ಕಾಡು ಒಳಗಡೆನೂ ಕೂಡ ಹೋಗಿ ಅಲ್ಲಿ ಯಾರು ಮನೆಗಳಲ್ಲಿ ಜ್ವರದ ಸಿಂಪ್ಟಮ್ಸು ಇನ್ನೊಂದು ಇದ್ದರೆ ಅದನ್ನ ಅಲ್ಲಿಂದನೇ ಟ್ರೀಟ್ ಮಾಡಬೇಕು ಮತ್ತು ಅಲ್ಲಿಂದ ಹಾಕ್ಕೊಂಡು ಬರೋಂಗೆ ಆಗಬೇಕು. ಇದೆಲ್ಲವೂ ಕೂಡ ಅಗತ್ಯ ಇದೆ. ಇದನ್ನು ಅಧಿಕಾರಿಗಳ ಜೊತೆಯಲ್ಲಿ ನಾನು ಸಮಾಲೋಚನೆ ಮಾಡ್ತಾಯಿದ್ದೀನಿ. ಸರ್ಕಾರ ಕಣ್ಣು ತೆರಿಬೇಕು. ತಕ್ಷಣ ಮಲ್ನಾಡಿನ ಈ ಕಾಯಿಲೆಯ ಬಗ್ಗೆ ವಿಶೇಷವಾದಂಥ ಗಮನ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ತೀರ್ಥಹಳ್ಳಿ ಭಾಗದಲ್ಲಿ ಮಂಗನ ಕಾಯಿಲೆ ಈ ವರ್ಷ ಪ್ರಾರಂಭ ಆಗಿಬಿಟ್ಟಿದೆ. ಈಗ ತೀರ್ಥಹಳ್ಳಿಯಲ್ಲಿ 2 ಜನ ರೋಗಿಗಳು ಒಳರೋಗಿಗಳಾಗಿ ಸೇರ್ಕೊಂಡಿದ್ದಾರೆ. ಸಾಗರ ಮತ್ತು ತೀರ್ಥಹಳ್ಳಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಈ ಕಾಯಿಲೆಯಿಂದ ಆಗಿದೆ, ಮಂಗನ ಕಾಯಿಲೆಯಿಂದ. ಸರ್ಕಾರಕ್ಕೆ ಅನೇಕ ಸರಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಿಂದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಆಗ್ತಾಯಿತ್ತು, ವ್ಯಾಕ್ಸಿನ್ ಕೊಡ್ತಾಯಿದ್ರು, ಆದರೂ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಈಗ ವ್ಯಾಕ್ಸಿನ್ ಉತ್ಪಾದನೆಯನ್ನು ನಿಲ್ಲಿಸಿದೆ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇದು ಯಾಕೆ ಏನು ಅಂತೇಳಿ ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ. ಹೇಳಿದ್ರೆ ಬೇರೆ ಬೇರೆ ನಿಯಮಗಳನ್ನು ಹೇಳ್ತಾರೆ. ಪುಣೆ ಇದಕ್ಕೆ ಕಳಿಸಿದ್ದೇವೆ, ಅದು ಆಗ್ತದೆ, ಇದು ಹೋಗ್ತದೆ ಅಂತ. ಲಸಿಕೆ 2026ವರೆಗೂ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಬೇಜವಾಬ್ದಾರಿ ಸರ್ಕಾರ ಇದು. ಜನರನ್ನು ಬದುಕಿಸ್ಬೇಕು ಅನ್ನುವಂಥ ಯಾವ ಕಾಳಜಿಯೂ ಇಲ್ಲ. ನಾನು ನಾಳೆ ತೀರ್ಥಹಳ್ಳಿಯಲ್ಲಿ ಮೀಟಿಂಗ್ ಕರೆದಿದ್ದೀನಿ. ಅರಣ್ಯಾಧಿಕಾರಿಗಳು, ವೆಟರ್ನರಿ ಆಫೀಸರ್ಸು ಮತ್ತು DHO ಸಹಿತ ಆರೋಗ್ಯ ಇಲಾಖೆಯವ್ರನ್ನ ಮತ್ತು ಅಲ್ಲಿ ಕೆಲವು ಪಂಚಾಯಿತಿ PDOಗಳನ್ನು ಕರೆದಿದ್ದೀವಿ. ಇದು ಜಂಟಿ ಕಾರ್ಯಾಚರಣೆ ಆಗಬೇಕು. ಕಾಡಿನ ಒಳಗಡೆ ಊರುಗಳಿದ್ದಾವೆ. ನೀವು ಕಾಡಿಗೆ ಹೋಗಬೇಡಿ ಅಂತ ಹೇಳಿದ್ರೆ ಇರೋದೇ ಕಾಡಲ್ಲಿ ನಾವು ಪೇಟೆಗೆ ಬರ್ತಾ ಕಾಡು ಮಧ್ಯದಲ್ಲೇ ಬರಬೇಕಾಗ್ತದೆ. ಹೀಗಾಗಿ ಅದನ್ನ ರಕ್ಷಣೆ ಮಾಡುವಂಥ ಕೆಲಸ ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ. ನನಗಂತೂ ಭಯ ಆಗಿದೆ. ವರ್ಷದ ಆರಂಭದಲ್ಲೇ ಈ ಕಾಯಿಲೆ ಪ್ರಾರಂಭ ಆಗಿದೆ. ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲು ಜಾಸ್ತಿ ಆದಾಗೂ ಜಾಸ್ತಿ ಆಗ್ತದೆ. ಮಳೆ ಒಂದೆರಡು ಬಿದ್ದುಬಿಟ್ರೆ ಸರಿ ಆಗುತ್ತೆ, ಏನು ತೊಂದರೆ ಆಗೋಲ್ಲ. ಆದ್ದರಿಂದ ಈ ಬೇಸಿಗೆ ಕಾಲ ಜಾಸ್ತಿ ಆದಾಗೂ ಕೂಡ ಉಲ್ಬಣಾವಸ್ಥೆಗೆ ಹೋಗ್ತದೆ. ಇದು ಕಂಟ್ರೋಲ್ ಮಾಡೋದು ಕಷ್ಟ ಮತ್ತು ಜನರ ಸಾವು ನೋವುಗಳನ್ನು ತಡೆಯೋದು ಹೇಗೆ ಅಂತೇಳಿ ನಮ್ಮ ಹಂತದಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಸರ್ಕಾರ ತ್ವರಿತವಾಗಿ ಈ ಬಗ್ಗೆ ಕ್ರಮ ತಗೊಳ್ಬೇಕು. ನಮಗೆ ಒಂದು ಸಂಚಾರಿ ಆರೋಗ್ಯ ಘಟಕವನ್ನು 1-2 ಕೊಡಬೇಕು. ಕಾಡು ಒಳಗಡೆನೂ ಕೂಡ ಹೋಗಿ ಅಲ್ಲಿ ಯಾರು ಮನೆಗಳಲ್ಲಿ ಜ್ವರದ ಸಿಂಪ್ಟಮ್ಸು ಇನ್ನೊಂದು ಇದ್ದರೆ ಅದನ್ನ ಅಲ್ಲಿಂದನೇ ಟ್ರೀಟ್ ಮಾಡಬೇಕು ಮತ್ತು ಅಲ್ಲಿಂದ ಹಾಕ್ಕೊಂಡು ಬರೋಂಗೆ ಆಗಬೇಕು. ಇದೆಲ್ಲವೂ ಕೂಡ ಅಗತ್ಯ ಇದೆ. ಇದನ್ನು ಅಧಿಕಾರಿಗಳ ಜೊತೆಯಲ್ಲಿ ನಾನು ಸಮಾಲೋಚನೆ ಮಾಡ್ತಾಯಿದ್ದೀನಿ. ಸರ್ಕಾರ ಕಣ್ಣು ತೆರಿಬೇಕು. ತಕ್ಷಣ ಮಲ್ನಾಡಿನ ಈ ಕಾಯಿಲೆಯ ಬಗ್ಗೆ ವಿಶೇಷವಾದಂಥ ಗಮನ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ತೀರ್ಥಹಳ್ಳಿ ಭಾಗದಲ್ಲಿ
ಮಂಗನ ಕಾಯಿಲೆ ಈ ವರ್ಷ ಪ್ರಾರಂಭ ಆಗಿಬಿಟ್ಟಿದೆ. ಈಗ ತೀರ್ಥಹಳ್ಳಿಯಲ್ಲಿ 2 ಜನ ರೋಗಿಗಳು ಒಳರೋಗಿಗಳಾಗಿ ಸೇರ್ಕೊಂಡಿದ್ದಾರೆ. ಸಾಗರ ಮತ್ತು ತೀರ್ಥಹಳ್ಳಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಈ ಕಾಯಿಲೆಯಿಂದ ಆಗಿದೆ. ಮಂಗನ ಕಾಯಿಲೆಯಿಂದ ಸರ್ಕಾರಕ್ಕೆ ಅನೇಕ ಸರಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಿಂದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಆಗ್ತಾಯಿತ್ತು, ವ್ಯಾಕ್ಸಿನ್ ಕೊಡ್ತಾಯಿದ್ರು, ಆದರೂ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಈಗ ವ್ಯಾಕ್ಸಿನ್ ಉತ್ಪಾದನೆಯನ್ನು ನಿಲ್ಲಿಸಿದೆ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇದು ಯಾಕೆ ಏನು ಅಂತೇಳಿ ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ. ಹೇಳಿದ್ರೆ ಬೇರೆ ಬೇರೆ ನಿಯಮಗಳನ್ನು ಹೇಳ್ತಾರೆ. ಪುಣೆ ಇದಕ್ಕೆ ಕಳಿಸಿದ್ದೇವೆ, ಅದು ಆಗ್ತದೆ, ಇದು ಹೋಗ್ತದೆ ಅಂತ. ಲಸಿಕೆ 2026ವರೆಗೂ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಬೇಜವಾಬ್ದಾರಿ ಸರ್ಕಾರ ಇದು. ಜನರನ್ನು ಬದುಕಿಸ್ಬೇಕು ಅನ್ನುವಂಥ ಯಾವ ಕಾಳಜಿಯೂ ಇಲ್ಲ. ನಾನು ನಾಳೆ ತೀರ್ಥಹಳ್ಳಿಯಲ್ಲಿ ಮೀಟಿಂಗ್ ಕರೆದಿದ್ದೀನಿ. ಅರಣ್ಯಾಧಿಕಾರಿಗಳು, ವೆಟರ್ನರಿ ಆಫೀಸರ್ಸು ಮತ್ತು DHO ಸಹಿತ ಆರೋಗ್ಯ ಇಲಾಖೆಯವ್ರನ್ನ ಮತ್ತು ಅಲ್ಲಿ ಕೆಲವು ಪಂಚಾಯಿತಿ PDOಗಳನ್ನು ಕರೆದಿದ್ದೀವಿ. ಇದು ಜಂಟಿ ಕಾರ್ಯಾಚರಣೆ ಆಗಬೇಕು. ಕಾಡಿನ ಒಳಗಡೆ ಊರುಗಳಿದ್ದಾವೆ. ನೀವು ಕಾಡಿಗೆ ಹೋಗಬೇಡಿ ಅಂತ ಹೇಳಿದ್ರೆ ಇರೋದೇ ಕಾಡಲ್ಲಿ ನಾವು ಪೇಟೆಗೆ ಬರ್ತಾ ಕಾಡು ಮಧ್ಯದಲ್ಲೇ ಬರಬೇಕಾಗ್ತದೆ. ಹೀಗಾಗಿ ಅದನ್ನ ರಕ್ಷಣೆ ಮಾಡುವಂಥ ಕೆಲಸ ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ. ನನಗಂತೂ ಭಯ ಆಗಿದೆ. ವರ್ಷದ ಆರಂಭದಲ್ಲೇ ಈ ಕಾಯಿಲೆ ಪ್ರಾರಂಭ ಆಗಿದೆ. ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲು ಜಾಸ್ತಿ ಆದಾಗೂ ಜಾಸ್ತಿ ಆಗ್ತದೆ. ಮಳೆ ಒಂದೆರಡು ಬಿದ್ದುಬಿಟ್ರೆ ಸರಿ ಆಗುತ್ತೆ, ಏನು ತೊಂದರೆ ಆಗೋಲ್ಲ. ಆದ್ದರಿಂದ ಈ ಬೇಸಿಗೆ ಕಾಲ ಜಾಸ್ತಿ ಆದಾಗೂ ಕೂಡ ಉಲ್ಬಣಾವಸ್ಥೆಗೆ ಹೋಗ್ತದೆ. ಇದು ಕಂಟ್ರೋಲ್ ಮಾಡೋದು ಕಷ್ಟ ಮತ್ತು ಜನರ ಸಾವು ನೋವುಗಳನ್ನು ತಡೆಯೋದು ಹೇಗೆ ಅಂತೇಳಿ ನಮ್ಮ ಹಂತದಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಸರ್ಕಾರ ತ್ವರಿತವಾಗಿ ಈ ಬಗ್ಗೆ ಕ್ರಮ ತಗೊಳ್ಬೇಕು. ನಮಗೆ ಒಂದು ಸಂಚಾರಿ ಆರೋಗ್ಯ ಘಟಕವನ್ನು 1-2 ಕೊಡಬೇಕು. ಕಾಡು ಒಳಗಡೆನೂ ಕೂಡ ಹೋಗಿ ಅಲ್ಲಿ ಯಾರು ಮನೆಗಳಲ್ಲಿ ಜ್ವರದ ಸಿಂಪ್ಟಮ್ಸು ಇನ್ನೊಂದು ಇದ್ದರೆ ಅದನ್ನ ಅಲ್ಲಿಂದನೇ ಟ್ರೀಟ್ ಮಾಡಬೇಕು ಮತ್ತು ಅಲ್ಲಿಂದ ಹಾಕ್ಕೊಂಡು ಬರೋಂಗೆ ಆಗಬೇಕು. ಇದೆಲ್ಲವೂ ಕೂಡ ಅಗತ್ಯ ಇದೆ. ಇದನ್ನು ಅಧಿಕಾರಿಗಳ ಜೊತೆಯಲ್ಲಿ ನಾನು ಸಮಾಲೋಚನೆ ಮಾಡ್ತಾಯಿದ್ದೀನಿ. ಸರ್ಕಾರ ಕಣ್ ತೆರಿಬೇಕು. ತಕ್ಷಣ ಮಲೆನಾಡಿನ ಕಾಯಿಲೆಯ ಬಗ್ಗೆ ವಿಶೇಷವಾದಂಥ ಗಮನ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ತೀರ್ಥಹಳ್ಳಿ ಭಾಗದಲ್ಲಿ ಮಂಗನ ಕಾಯಿಲೆ ಈ ವರ್ಷ ಪ್ರಾರಂಭ ಆಗಿಬಿಟ್ಟಿದೆ. ಈಗ ತೀರ್ಥಹಳ್ಳಿಯಲ್ಲಿ 2 ಜನ ರೋಗಿಗಳು ಒಳರೋಗಿಗಳಾಗಿ ಸೇರ್ಕೊಂಡಿದ್ದಾರೆ. ಸಾಗರ ಮತ್ತು ತೀರ್ಥಹಳ್ಳಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಈ ಕಾಯಿಲೆಯಿಂದ ಆಗಿದೆ, ಮಂಗನ ಕಾಯಿಲೆಯಿಂದ. ಸರ್ಕಾರಕ್ಕೆ ಅನೇಕ ಸರಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಿಂದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಆಗ್ತಾಯಿತ್ತು, ವ್ಯಾಕ್ಸಿನ್ ಕೊಡ್ತಾಯಿದ್ರು, ಆದರೂ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಈಗ ವ್ಯಾಕ್ಸಿನ್ ಉತ್ಪಾದನೆಯನ್ನು ನಿಲ್ಲಿಸಿದೆ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇದು ಯಾಕೆ ಏನು ಅಂತೇಳಿ ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ. ಹೇಳಿದ್ರೆ ಬೇರೆ ಬೇರೆ ನಿಯಮಗಳನ್ನು ಹೇಳ್ತಾರೆ. ಪುಣೆ ಇದಕ್ಕೆ ಕಳಿಸಿದ್ದೇವೆ, ಅದು ಆಗ್ತದೆ, ಇದು ಹೋಗ್ತದೆ ಅಂತ. ಲಸಿಕೆ 2026ವರೆಗೂ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಬೇಜವಾಬ್ದಾರಿ ಸರ್ಕಾರ ಇದು. ಜನರನ್ನು ಬದುಕಿಸ್ಬೇಕು ಅನ್ನುವಂಥ ಯಾವ ಕಾಳಜಿಯೂ ಇಲ್ಲ. ನಾನು ನಾಳೆ ತೀರ್ಥಹಳ್ಳಿಯಲ್ಲಿ ಮೀಟಿಂಗ್ ಕರೆದಿದ್ದೀನಿ. ಅರಣ್ಯಾಧಿಕಾರಿಗಳು, ವೆಟರ್ನರಿ ಆಫೀಸರ್ಸು ಮತ್ತು DHO ಸಹಿತ ಆರೋಗ್ಯ ಇಲಾಖೆಯವ್ರನ್ನ ಮತ್ತು ಅಲ್ಲಿ ಕೆಲವು ಪಂಚಾಯಿತಿ PDOಗಳನ್ನು ಕರೆದಿದ್ದೀವಿ. ಇದು ಜಂಟಿ ಕಾರ್ಯಾಚರಣೆ ಆಗಬೇಕು. ಕಾಡಿನ ಒಳಗಡೆ ಊರುಗಳಿದ್ದಾವೆ. ನೀವು ಕಾಡಿಗೆ ಹೋಗಬೇಡಿ ಅಂತ ಹೇಳಿದ್ರೆ ಇರೋದೇ ಕಾಡಲ್ಲಿ ನಾವು ಪೇಟೆಗೆ ಬರ್ತಾ ಕಾಡು ಮಧ್ಯದಲ್ಲೇ ಬರಬೇಕಾಗ್ತದೆ. ಹೀಗಾಗಿ ಅದನ್ನ ರಕ್ಷಣೆ ಮಾಡುವಂಥ ಕೆಲಸ ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ. ನನಗಂತೂ ಭಯ ಆಗಿದೆ. ವರ್ಷದ ಆರಂಭದಲ್ಲೇ ಈ ಕಾಯಿಲೆ ಪ್ರಾರಂಭ ಆಗಿದೆ. ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲು ಜಾಸ್ತಿ ಆದಾಗೂ ಜಾಸ್ತಿ ಆಗ್ತದೆ. ಮಳೆ ಒಂದೆರಡು ಬಿದ್ದುಬಿಟ್ರೆ ಸರಿ ಆಗುತ್ತೆ, ಏನು ತೊಂದರೆ ಆಗೋಲ್ಲ. ಆದ್ದರಿಂದ ಈ ಬೇಸಿಗೆ ಕಾಲ ಜಾಸ್ತಿ ಆದಾಗೂ ಕೂಡ ಉಲ್ಬಣಾವಸ್ಥೆಗೆ ಹೋಗ್ತದೆ. ಇದು ಕಂಟ್ರೋಲ್ ಮಾಡೋದು ಕಷ್ಟ ಮತ್ತು ಜನರ ಸಾವು ನೋವುಗಳನ್ನು ತಡೆಯೋದು ಹೇಗೆ ಅಂತೇಳಿ ನಮ್ಮ ಹಂತದಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಸರ್ಕಾರ ತ್ವರಿತವಾಗಿ ಈ ಬಗ್ಗೆ ಕ್ರಮ ತಗೊಳ್ಬೇಕು. ನಮಗೆ ಒಂದು ಸಂಚಾರಿ ಆರೋಗ್ಯ ಘಟಕವನ್ನು 1-2 ಕೊಡಬೇಕು. ಕಾಡು ಒಳಗಡೆನೂ ಕೂಡ ಹೋಗಿ ಅಲ್ಲಿ ಯಾರು ಮನೆಗಳಲ್ಲಿ ಜ್ವರದ ಸಿಂಪ್ಟಮ್ಸು ಇನ್ನೊಂದು ಇದ್ದರೆ ಅದನ್ನ ಅಲ್ಲಿಂದನೇ ಟ್ರೀಟ್ ಮಾಡಬೇಕು ಮತ್ತು ಅಲ್ಲಿಂದ ಹಾಕ್ಕೊಂಡು ಬರೋಂಗೆ ಆಗಬೇಕು. ಇದೆಲ್ಲವೂ ಕೂಡ ಅಗತ್ಯ ಇದೆ. ಇದನ್ನು ಅಧಿಕಾರಿಗಳ ಜೊತೆಯಲ್ಲಿ ನಾನು ಸಮಾಲೋಚನೆ ಮಾಡ್ತಾಯಿದ್ದೀನಿ. ಸರ್ಕಾರ ಕಣ್ ತೆರಿಬೇಕು. ತಕ್ಷಣ ಮಲೆನಾಡಿನ ಕಾಯಿಲೆಯ ಬಗ್ಗೆ ವಿಶೇಷವಾದಂಥ ಗಮನ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೀನಿ.